ಹೆಣ್ಣು ದೇಶದ ಶಕ್ತಿ. ಇಂದು ರಾಮನಗರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕೌಶಲಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಅಭಿಯಾನ ಸಂಜೀವನಿ ವತಿಯಿಂದ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕೇಳಿಬಂದ ಮಾತು. ಜಗತ್ತಿನಲ್ಲಿ ಜೀವ ಕೊಡೋ ಶಕ್ತಿ ಯಾವುದಕ್ಕಾದರೂ ಇದೆ ಎಂದಾದರೆ ಅದು ಮಣ್ಣು ಮತ್ತು ಹೆಣ್ಣಿಗೆ ಮಾತ್ರ ಸಾಧ್ಯ. ಹೆಣ್ಣಿಗೆ ದೇಶ ಆಳುವುದು ಗೊತ್ತು, ತೊಟ್ಟಿಲು ತೂಗುವುದು ಗೊತ್ತು. ಇಂದು ಹೆಣ್ಣು ಅಬಲೆಯಲ್ಲ, ಸಬಲೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ಸೇರಿದಂತೆ ಅನೇಕ ಮಹಿಳೆಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನು ದೇಶಕ್ಕಾಗಿ ಮುಡುಪಾಗಿಟ್ಟಿದ್ದಾರೆ. ಇಂದು ಮಹಿಳೆಯರು ಶಿಕ್ಷಣ, ವಿಜ್ಞಾನ, ತಂತ್ರಜ್ಞಾನ, ಕೃಷಿ, ರಾಜಕೀಯ, ಸಾಮಾಜಿಕ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆಗೈದಿದ್ದಾರೆ. ಆದರೆ ಇಂದು ರಾಮನಗರದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಅವಘಡವೊಂದು ಸಂಭವಿಸಿದೆ. ಮಹಿಳೆಯರಿಗೆ ಸೀರೆ ಮತ್ತು ಬಾಗಿನ ಅರ್ಪಿಸಲಾಗುವುದು ಎಂಬ ಪ್ರಚಾರವಾಗಿತ್ತು. ವಿವಿಧ ಭಾಗಗಳ ಮಹಿಳೆಯರು ಸ್ವಸಹಾಯ ಸಂಘಗಳ ವತಿಯಿಂದಲೂ ಕೂಡ ಆಗಮಿಸಿದ್ದರು. ಇವರಿಗೆ ಸಾರಿಗೆ ವ್ಯವಸ್ಥೆಯೂ ಇತ್ತು. ಸಭಾಂಗಣ ಮಹಿಳೆಯರಿಂದ ತುಂಬಿ ತುಳುಕುತ್ತಿತ್ತು. ಮಧ್ಯಾಹ್ನದ ಊಟದ ವ್ಯವಸ್ಥೆಯೂ ಇತ್ತು. ಸೀರೆ ಮತ್ತು ಬಾಗಿನ ಪಡೆಯಲು ನಾ ಮುಂದು ತಾ ಮುಂದು ಎಂದು ನುಗ್ಗಿದರು. ನುಗ್ಗಲು ಶುರುವಾಯಿತು. ಇಬ್ಬರು ಮಹಿಳೆಯರಿಗೆ ಪೆಟ್ಟಾಗಿದೆ. ಇವರ ಪೈಕಿ ಒಬ್ಬ ಮಹಿಳೆ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿದ್ದು, ಸದ್ಯ ಇಬ್ಬರು ಮಹಿಳೆಯರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಒಟ್ಟಿನಲ್ಲಿ ಹೇಳುವುದಾದರೆ, ಮುಂದುವರಿದ ಮಹಿಳೆ, ಕಲಿತ ಮಹಿಳೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ವಿಮರ್ಶೆ ಮಾಡದೆ ಸೀರೆ ಬಾಗಿನಕ್ಕಾಗಿ ನುಗ್ಗುತ್ತಿರುವುದು ವಿಷಾದದ ಸಂಗತಿ. ಗ್ಯಾರಂಟಿಗಳಿಂದ, ಸಭೆ ಸಮಾರಂಭಗಳಿಂದ ರಾಜಕೀಯ ಪಕ್ಷಗಳು, ರಾಜಕೀಯ ವ್ಯಕ್ತಿಗಳು ಲಾಭ ಪಡೆಯುತ್ತಿದ್ದಾರೆ ಹೊರತು ಜನಸಾಮಾನ್ಯರಾದ ನಮಗಲ್ಲ ಎಂದು ಅರಿವು ಮೂಡಲು ಇನ್ನೂ ಎಷ್ಟು ವರ್ಷಗಳು ಬೇಕೋ ತಿಳಿದಿಲ್ಲ. ಇನ್ನು ಮುಂದಾದರೂ ಸ್ವಲ್ಪ ಯೋಚಿಸಿ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವುದು, ನುಗ್ಗಲು ನಡೆಯದಂತೆ ನೋಡಿಕೊಳ್ಳುವುದು ಉತ್ತಮ. ಒಟ್ಟಾರೆಯಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಂದು ಮಹಿಳೆಯರಿಗೆ ನೋವಾಗಿರುವುದು, ಪೆಟ್ಟಾಗಿರುವುದು ವಿಷಾದದ ಸಂಗತಿ. ಸರ್ ಸಾನ್ಬಂಗಳ್ಳಿ ಸರ್ ಮಹಿಳಾ ಸಂಘದ ಮೀಟಿಂಗ್ ಅದೇ ಅಂತ ಕರೆದ್ರು ಬಂದು. ಮಹಿಳಾ ಸಂಘ ಮೀಟಿಂಗ್ ಅಂತ ಕರೆದಿದ್ರು. ಅದಕ್ಕೋಸ್ಕರ ಬಂದು ಹೋಗುವಾಗ ಎಲ್ಲ ತಳ್ಬಿಟ್ರು. ಗೇಟ್ ಹತ್ರ ಬಿದ್ದದೆ ಜಾರಿ ಎಲ್ಲ ತುಳ್ಕೊಂಡ್ರು ಸರ್. ಕಾಲು ಯಾರೋ 4-5 ಜನ ಕೇಟಾಗೈತಿ ಅಂತ ಹೇಳ್ತಾ ಇದ್ರು. ಸರ್ ಅದೇ ಮೂಳೆ ಮುರಿದೋಗೈತೆ ಅಂತ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾವ್ರು. ಏನು ವಿಚಾರಕ್ಕೆ ಬಂದಿದ್ದು? ಓಕೆ, ಒಂದು ಸೆಕೆಂಡ್. ಎಲ್ಲಾಗಿದೆ ಮೀಟು? ನೀವು ಇರೋಣ ಹಂಗೆ ಮಾತಾಡ್ಸ್ಬಿಟ್ಟು ಬೇಕಾದ್ರೆ ಎತ್ಕೊಡ್ತೀನಿ ನನ್ನ ಕಡೆ ಇರುತ್ತೆ. ನಿಮ್ಮ ಹೆಸರಮ್ಮ? ನಿಮ್ಮ ಹೆಸರು? ಚೆನ್ನಮ್ಮ. ಎಲ್ಲ ಮಾತ್ರೆ ಕೊಡಿದಾಗ ಮಾತ್ರೆ ಎಲ್ಲ ಆಚೆ ಬಸ್ಸಲ್ಲಿ ಬಂದ. ಬಸ್ ಮಾಡ್ಕೊಟ್ಟಿದ್ರ? ಏನಂತ ಕರ್ಸಿದ್ರ? ಅವ್ರಿಗೆ ಗೊತ್ತ.